ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಶಿವು, ಬೆಳಗ್ಗೆನೆ ಒಳ್ಳೆ ಸಾಂಗ್ ಪ್ಲೇ ಮಾಡಿ ಮೈಂಡ್ ಫ್ರೆಶ್ ಮಾಡಿಬಿಟ್ಟೆ. ಥ್ಯಾಂಕ್ ಯು. ಸರ್, ಗುಡ್ ಮಾರ್ನಿಂಗ್. ಮನೆಯಿಂದ ಹೊರಟ್ರ? ನಿಮ್ಮನ್ನು ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಅ ವೆರಿ ಗುಡ್ ಮಾರ್ನಿಂಗ್ ನನ್ನ ಬಂಗಾರ. ಹೊರಟಿದ್ದೀನಿ, ಆನ್ ದ ವೇ. ನಾನು ನಿನ್ನ ನೋಡೋಕ್ಕೆ ಕಾಯ್ತಾ ಇದ್ದೀನಿ. ಹಾಗೆ ಇವತ್ತು ಎಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ. ಹಾಯ್, ಹಲೋ, ನಮಸ್ಕಾರ. ಈಗ ನಮ್ಮ ಕಾಲರ್ ಸಮಸ್ಯೆ ಏನು ಅಂತ ಕೇಳೋ ಸಮಯ ಬಂತು. ಹಲೋ, ಯಾರಿದ್ದೀರಾ ಆ ಕಡೆ? ಸರ್ ನಮಸ್ತೆ, ನನ್ನ ಹೆಸರು ಮನೋಹರ ಅಂತ. ಮನೋಹರ, ವಾವ್, ಹೇಳಿ ನಿಮ್ಮ ಸಮಸ್ಯೆ ಹೇಳಿ ಬಾಸ್. ಸರ್, ಒಂದು ಹುಡುಗಿನ ಲವ್ ಮಾಡ್ತಿದ್ದೀನಿ, ಆದ್ರೆ ಅವರಪ್ಪ ನಮ್ಮ ಲವ್ ಒಪ್ಕೋತಾನೆ ಇಲ್ಲ. ಅಂದ್ರೆ ನಿಮ್ಮ ಬಾಬಿ ಮಾವನ ಸಮಸ್ಯೆನಾ? ಹೌದು ಸರ್, ಅವ್ರ ಕಾಲಿಗೆ ಬಿದ್ದು ಬೇಡ್ಕೊಂಡ್ರು ನಮ್ಮ ಲವ್ನ ಒಪ್ಕೋತಾ ಇಲ್ಲ. ಆದ್ರೆ ನನ್ನ ಹುಡುಗಿ ಆಸೆ ಪ್ರಕಾರ ಈಗ ನಮ್ಮ ಮಾವಂಗೆ ಕೊನೆ ಚಾನ್ಸ್. ಈಗಲೂ ನಮ್ಮ ಪ್ರೀತಿ ಒಪ್ಕೊಳ್ಳಿಲ್ಲ ಅಂದ್ರೆ ನಾವಿಬ್ರು ಎಲ್ಲಾದ್ರೂ ಓಡೋಗ್ತೀವಿ ಅಷ್ಟೇ. ಇದು ತಪ್ಪಲ್ವಾ ಗುರು? ಹೇಗಾದ್ರೂ ಕನ್ವಿನ್ಸ್ ಮಾಡು. ಸರ್, ಓಡೋದು ತಪ್ಪು ಅಂತಾನೆ 7 ವರ್ಷದಿಂದ ಕಾದ್ವಿ. ಇನ್ನೂ ಕಾದ್ರೆ ಯಾರು ನನ್ನ ಮದುವೆ ಹುಡುಗನಲ್ಲ, ಹುಡುಗನ್ ದೊಡ್ಡಪ್ಪ ಅಂತಾರೆ. ನೀವೇನಾದ್ರೂ ಐಡಿಯಾ ಕೊಟ್ರೆ ಅದನ್ನ ಮಾವನ ಮೇಲೆ ಪ್ರಯೋಗ ಮಾಡೋಣ ಅಂತ ಫೋನ್ ಮಾಡಿದೆ. ನಾನು ಹೇಳೋ ಈ ಅಸ್ತ್ರ ಉಪಯೋಗಿಸಿದ್ರೆ ಖಂಡಿತ ನಿಮ್ಮ ಬಾಬಿ ಮಾವನೇ ಆಗ್ತಾರೆ. ಅದೇನು ಅಂತ ಬೇಗ ಹೇಳಿ ಸರ್. ಹೊಗಳಿಕೆ ಅಂದ್ರೆ ಹೊಗಳೋದಾ? ಹೌದು ಗುರು, ಹೊಗಳಿಕೆಗೆ ಕರ್ಗದೆ ಇರೋ ಜೀವಿನೇ ಇಲ್ಲ ಈ ಪ್ರಪಂಚದಲ್ಲಿ. ಈ ನಿಮ್ಮ ಮಾವ ಯಾವ ಲೆಕ್ಕ? ನಮ್ಮ ರಾಜರಲ್ಲ, ಅದಕ್ಕೆ ಅಂತಾನೆ ಸಂಭಾವನೆ ಕೊಟ್ಟು ಹೊಗಳೋ ಭಟ್ರನ್ನ ಜೊತೆಗಿಟ್ಕೋತಿದ್ರು. ಎಲ್ಲಾದ್ರೂ ಬಿಸ್ನೆಸ್ ಕುದುರೋಸ್ಕೆ ಇವ್ರನ್ನ ಕರ್ಕೊಂಡು ಹೋದ್ರೆ ಬಿಸ್ನೆಸ್ ಫಿಕ್ಸ್. ನೀನ್ ಇದನ್ನೇ ಮಾಡು. ಸರಿ ಬಾಸ್. ಹಾಗೆ ಇನ್ನೊಂದು ತಿಳ್ಕೊ, ಡೈರೆಕ್ಟ್ ಆಗಿ ಹೊಗಳೋದ್ರೆ ಬಗ್ಗೆಡ್ ರಾಜ ಅನ್ಕೋತಾರೆ. ಅದಕ್ಕೆ ಸ್ವಲ್ಪ ತಲೆ ಉಪಯೋಗಿಸಿ ಇಂಡೈರೆಕ್ಟ್ ಆಗಿ ಹೊಗಳೋ ಶುರು ಮಾಡು. ಆಗ ನೋಡು, ನಿಮ್ಮ ಬಾವಿ, ಆಲಿ, ಮಾಜಿ ಎಲ್ಲ ಮಾವಂದ್ರು ಒಪ್ಕೊಳ್ಳೇಬೇಕು. ನಾಟ್ ಬ್ಯಾಡ್, ಒಳ್ಳೆ ಉಪಾಯನೇ. ದೇವ್ರೇ, ಇವತ್ತು ನನ್ನ ಮಾವಂಗೂ ನನ್ನ ಮೇಲೆ ಮನಸ್ಸು ಕರಗೋ ಹಾಗೆ ಮಾಡಪ್ಪ. ಆ್ಯಕ್ಚುಲಿ ನೀನು ನನಗೆ ಸಹಾಯ ಮಾಡಲ್ಲ ಅಂತ ಗೊತ್ತು, ಯಾಕೆಂದರೆ ನಾನು ನಿನ್ನ ನಂಬೋದೇ ಇಲ್ವಲ್ಲ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ಸುಬ್ಬು, ಇವನೊಬ್ಬ ಮಾತಿಗೆ ಮುಂಚೆ ಬೇತಾಳ ಮರದ ಮೇಲೆ ಕುತ್ಕೊಳ್ಳಂಗೆ ಇಲ್ಲಿ ಬಂದು ಕುತ್ಕೊಂಡ್ಬಿಡ್ತಾನೆ. ಸುಬ್ಬು, ನಿನ್ಗೇನ್ ಬಂದಿರೋದು? ಇಲ್ಲಿ ಬಂದು ಕೂತಿದ್ಯಲ್ಲ, ಬಾ ಕೆಳಗೆ. ನೋಡ, ಈಗ ನಾನು ಯಾರ ಮಾತನ್ನು ಕೇಳೋ ಮೂಡಲಿಲ್ಲ. ದಯವಿಟ್ಟು ಹೊರಟೋಗು. ಒಟಾರಕ್ಕೆ ಬಂದ ತಕ್ಷಣ ನಿನ್ ಯಜಮಾನಿಕೆ ತೋರಿಸ್ತಿದ್ಯಾ? ಎಲ್ಲರೂ ಸಂತೋಷದಿಂದ ಅಲ್ಲಿ ಸೇರ್ತಾ ಇಲ್ವಾ? ಯಾವಾಗ ನೋಡಿದ್ರು ನಿನ್ನೊಂದು. ನಡಿ ಕೆಳಗಡೆ. ನೀನು ಅವ್ರ ಜೊತೆ ಸೇರ್ಕೊಂಡು ಚಪ್ಪಾಳೆ ಶಿಲೆ ಹೊಡಿ ಹೋಗು. ನಾನ್ ಬರೋದಿಲ್ಲ. ಓಹೋ, ನಾವೆಲ್ಲ ಗಾಂಧಿ ಕ್ಲಾಸಲ್ಲಿ ಕುತ್ಕೊಂಡು ಮಜಾ ಮಾಡೋದನ್ನ ದೊರೆ ಬಾಲ್ಕನಿ ಸೀಟಲ್ಲಿ ಕುತ್ಕೊಂಡು ನೋಡ್ತೀರಾ? ಕಳ್ಳ, ನಿನ್ನ ಬುದ್ಧಿ ನನಗ್ ಗೊತ್ತಿಲ್ವಾ? ಬೇಡ ಬೇಡ ಅಂತ ಕುತ್ಕೊಂಡೆ ಎಲೆ ಖಾಲಿ ಮಾಡೋನ್ ನೀನು. ಹೇಯ್, ಯಾವ ಬಾಲ್ಕನಿ ಸೀಟೆ? ನಾನು ಬಾಯ್ಕಾಟ್ ಪಾರ್ಟಿ. ಚೆನ್ನಾಗಿ ಇದ್ದಲ್ಲ ಸುಬ್ಬು, ಇದೇ ಭಾಷೆ ಮಾತಾಡ್ತಿದ್ಯಾ? ಬಾಯ್ಕಟ್ಟ ಪಟ್ಟಿ. ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ. ನೋಡು, ಈ ಫಂಕ್ಷನ್ ಎಲ್ಲ ನಾನು ವಿರೋಧಿಸ್ತೇನೆ. ಅಲ್ಲ ಸುಬ್ಬು, ಇದ್ದಕ್ಕಿದ್ದಂಗೆ ರಾಜಕಾರಣಿ ಮಾತಾಡ್ದಂಗೆ ಮಾತಾಡ್ತಿದ್ಯಲ್ಲ.
ನೀನೇನಾದ್ರೂ ಅನ್ಕೋ, ಬಹಿಷ್ಕಾರ. ನನ್ನ ಕಡೆಯಿಂದ ಈ ಫಂಕ್ಷನ್ಗೆ ಬಹಿಷ್ಕಾರ. ನಾನು ಇದರಲ್ಲಿ ಭಾಗವಹಿಸೋದಿಲ್ಲ. ಅಜ್ಜಿ ಕೋಳಿ ಕತೆ ಆಯ್ತು. ನೀನ್ ಯಾವ ದೊಡ್ಡ ನಾಯಕ? ನೀನ್ ಬಂದಿಲ್ಲ ಅಂತ ಫಂಕ್ಷನ್ ಆಗದೆ ಇರೋದಕ್ಕೆ. ಅಷ್ಟಕ್ಕೂ ಈಗ ಏನಾಯ್ತು ಅಂತ ಇಲ್ದೇರ ಮೀಸೆ ತಿರುತ್ತಿದ್ಯಾ? ಇದನ್ನ ಮೊದಲು ಕೇಳ್ಬೇಕಾಗಿತ್ತು. ಏನಂತ? ಮೀಸೆನಾ? ಅಲ್ಲ, ಏನಾಯ್ತು ಅಂತ. ಸರಿ, ಈಗ ಕೇಳ್ತಿದ್ದನೆಲ್ಲ ಹೇಳು. ನನ್ನ ಪರ್ಮಿಷನ್ ಇಲ್ಲದೆ ನನ್ನ ಮಗಳ ಫೋಟೋನ ಆರ್ಯವರ್ಧನ್ ಜೊತೆ ಯಾತಕ್ಕೆ ಹಾಕಿದ್ರು? ಅವ್ರನ್ನ ಚೀಫ್ ಗೆಸ್ಟ್ ಅಂತ ಬೇರೆ ಕರೆಸ್ತಾ ಇದ್ದಾರೆ. ಇದ್ಯಾವುದು ನನಗೆ ಗೊತ್ತೇ ಇಲ್ಲ. ಈಗ ಅವ್ರು ಬರ್ತಿರೋದು ನಿನ್ಗೆ ಗೊತ್ತಿಲ್ಲ ಅನ್ನೋ ಪ್ರಾಬ್ಲಮ, ಇಲ್ಲ ಅವ್ರು ಬರ್ತಿದ್ದಾರೆ ಅನ್ನೋ ಪ್ರಾಬ್ಲಮ? ಎರಡು. ಸುಬ್ಬು, ಜನ ನಗಡ್ ಬಿಡ್ತಾರೆ ನೀನ್ ಮಾತಾಡ್ತಿರೋದ್ ಕೇಳಿದ್ರೆ. ಅಲ್ಲ ಸುಬ್ಬು, ಇವ್ರೆಲ್ರ ಮುಂದೆ ತಾನೆ ನಿನ್ ಮಗಳನ್ನ ಆರ್ಯ ಸರ್ ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿದ್ದು. ಯಾವಾಗ್ಲೂ ಹೀಗೆ ಒಂದಾಗಿರ್ತೀವಿ ಅಂತ ಸಾವಿರಾರು ಜನರ ಮುಂದೆ ಹೇಳಕ್ಕಾಗತ್ತೆ? ಅದೇ ಮಗಳೋಳಿಯನ್ನ ಬೇರೆ ಮಾಡ್ತಿದ್ದೀನಿ ಅಂತ ಅಷ್ಟೇ ಜನರು ಕರೆದ್ಬಿಟ್ಟು ಹೇಳು ನೋಡೋಣ, ಆಗುತ್ತಾ ನಿನಗೆ? ಬಹಿಷ್ಕಾರ ಮಾಡ್ತಾನಂತೆ, ಬಹಿಷ್ಕಾರ. ಹಿಂಗೆ ಯೋಚನೆ ಮಾಡ್ಕೊಂಡು ಒಬ್ನೇ ಕುಂತಿರು, ನಾನೇ ಹೋಗ್ತೀನಿ. ಹಲೋ, ಬಂದ್ರಪ್ಪ, ಎಲ್ಲ ಬಂದ್ರು ಈಚೆ. ಒಟ್ನಲ್ಲಿ ನಮ್ಮ ಒಟ್ಟಾರು ಜನ ಎಲ್ಲ ಸೇರಿ ಈಗ ಒಟ್ಟಿಗೆ ಕೆಲಸ ಮಾಡ್ತಿರೋದು ನೋಡಿದ್ರೆ ಯಾವ ಜನದಲ್ಲಿ ನಾವೆಲ್ಲ ಅಣ್ಣ ತಮ್ಮಂದ್ರು ಅಕ್ಕಂಗಿರಾಗಿದ್ವು ಅಂತ ಅನಿಸ್ತಾ ಇದೆ. ಒಟ್ನಲ್ಲಿ ನಮ್ಮ ಕಮಲಮ್ಮನ ಇಷ್ಟೊಂದು ಸುಂದರವಾಗಿ ಶೃಂಗಾರ ಮಾಡೋ ನಿಮ್ಗೆಲ್ರಿಗೂ ಧನ್ಯವಾದ ಹೇಳ್ತಾ, ದಯವಿಟ್ಟು ಎಲ್ಲರೂ ಆಚೆ ಬರಬೇಕು ಅಂತ ಕೇಳ್ಕೊತಾ ಇದ್ದೀನಿ. ನಮ್ಮ ಜನಕ್ಕೆ ಬುದ್ಧಿನೇ ಇಲ್ಲ. ಯಾವ್ದು ಮಾತು ಯಾವ್ದು ಭಾಷಣ ಅಂತ ಗೊತ್ತಾಗಲ್ಲ. ಹೌದು, ಎಲ್ಲರೂ ಯಾಕೆ ಆಚೆಗೆ ಬರಬೇಕು? ಅಂಕಲ್, ನಮ್ಮ ಒಟ್ಟಾರನ್ನ ಇನಾಗ್ರೇಟ್ ಮಾಡಕ್ ಬರ್ತಿರೋದು ಆರ್ಯ ಸರ್, ಅದಕ್ಕೆಲ್ಲ ಬರಲೇಬೇಕು. ಆದ್ರೂ ಇವತ್ತು ಹೊಸ ರೂಪದಾಗಿರೋ ನಮ್ಮ ಕಮಲಮ್ಮನ ಒಟ್ಟಾರನ ಅಧಿಕೃತವಾಗಿ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ದಯವಿಟ್ಟು ಆದ್ದರಿಂದ ಎಲ್ಲರೂ ಆಚೆ ಬರಬೇಕು. ಅನು, ನೀನು ಸುಬ್ಬಣ್ಣ ಪುಷ್ಪಗಳ ಜೊತೆ ಯಾಕೆ ಬಂದೆ? ಅದು ಆರ್ಯ ಸರ್ ಬರ್ತಾರೆ ತಾನೆ? ಹಾ ಅಣ್ಣ, ಬರ್ತಾರೆ. ನಾನೇನಾದ್ರೂ ಆರ್ಯ ಸರ್ ಜೊತೆಗೆ ಬಂದ್ರೆ ಲೇಟ್ ಆಗುತ್ತೆ, ನಿಮ್ಮೆಲ್ರ ಜೊತೆಗೆ ಮಾತಾಡೋದಕ್ಕಾಗಲ್ಲ ಅಂತ ನಾನು ಬೇಗ ಬಂದ್ಬಿಟ್ಟೆ. ಹೆಣ್ಮಕ್ಳಿಗೆ ತವರು ಮನೆ ಅಂದ್ರೆ ಅದೆಷ್ಟು ಇಷ್ಟನೋ. ಸರಿ ಸರಿ, ಆ ಸುಬ್ಬಣ್ಣ ಪುಷ್ಪ ಕೈಯಲ್ಲಿ. ಅಪ್ಪಂಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿದೆ. ಅಮ್ಮ ಅಪ್ಪಂಗೋಸ್ಕರ ಕಾಯ್ತಿದ್ದಾಳೆ. ಅವರಿಬ್ರು ಒಟ್ಟಿಗೆ ಬರ್ತಾರೆ, ನೀವು ಶುರು ಮಾಡಿ. ಸರಿ ಅಮ್ಮ. ಆ ಸಂಪತ್, ಆ ಟ್ಯಾಪ್ ಕೊಡು. ಆರ್ಯ ಸರ್ ಬಂದ್ರು, ಆರ್ಯ ಸರ್ ಬಂದ್ರು. ಸಮೀಕರಣದ ಹೆಸರೇ ನಮ್ಮ ಆರ್ಯ ಸರ್. ಸರ್, ನೀವು ಬಂದಿದ್ದು ತುಂಬಾ ಸಂತೋಷ ಆಯ್ತು ಸರ್. ನನಗೂ ನಿಮ್ಮನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು. ಬನ್ನಿ ಸರ್. ಅನು, ನೀನು ಬಾಮ್ಮ. ರಮ್ಯಾ ತಗೊಳಮ್ಮ. ಎಷ್ಟೋ ವರ್ಷಗಳಿಂದ ನಾವ್ ಇಲ್ಲಿ ಇದೀವಿ. ನಮ್ ಕಮಲಮ್ಮನ ವಟಾರ ಸುತ್ತಮುತ್ತ ಎಲ್ಲ ಫೇಮಸ್. ಇನ್ಮೇಲೆ ಈ ವಟಾರ ಇಡೀ ಕರ್ನಾಟಕಕ್ಕೆ ಫೇಮಸ್ ಆಗತ್ತೆ. ಅಯ್ಯೋ ಆಂಟಿ, ಅದೆಲ್ಲ ದೊಡ್ಡ ವಿಷಯ. ಆರ್ಯ ಸರ್ ಫಾರಿನ್ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿನ ಉದ್ಘಾಟನೆ ಮಾಡೋರು. ಅವರು ನಮ್ಮ ವಟಾರ ಉದ್ಘಾಟನೆ ಮಾಡಕ್ ಬಂದಿದ್ದಾರಲ್ಲ, ಅದು ವಿಶೇಷ.
ಹಾಗೆಲ್ಲ ಏನೂ ಇಲ್ಲ. ಕೆಲವು ಕಾರ್ಯಕ್ರಮಗಳಿಗೆ ಹೋಗಲೇಬೇಕಾದ ಅನಿವಾರ್ಯತೆ ಇರುತ್ತೆ, ಅದು ಕೆಲಸ. ಆದರೆ ಇದು ಹಾಗಲ್ಲ, ಮನಸ್ಸಿಗೆ ತುಂಬ ಖುಷಿ ಕೊಡುವಂಥ ವಿಷಯ. ನಾನು ತುಂಬ ಖುಷಿಯಿಂದನೇ ಈ ಫಂಕ್ಷನ್ಗೆ ಬರ್ತಾ ಇದ್ದೀನಿ. ಅಮ್ಮ, ನೀವು ಯಾಕೆ ಹೀಗೆ ಮಾಡಿದ್ರಿ? ನೀವು ದಾದನ್ ತಡಿಬೋದಿತ್ತಾನೆ. ಅವರೇನು ಈಗ ಅಲ್ಲಿ ಹೋಗಿದಾರಂತ ಸನ್ಮಾನ ಏನು ಮಾಡ್ತಾರಾ? ದಾದಾಗೂ ಏನು ಅರ್ಥನೇ ಆಗೋದಿಲ್ಲ. ಆ ಸುಬ್ಬು ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ ಇದೆ ಅನ್ನೋದೇ ಒಂದು ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಆಗೋಗ್ಬಿಟ್ಟಿದೆ. ಅವ್ರಿಗೆ ಆ ಪ್ರಾಬ್ಲಮ್ ಇರ್ತಿರಲಿಲ್ಲ ಅಂದರೆ ಕೋರ್ಟ್ ಅಲ್ಲಿ ಹೋಗಿ ಮಾಡ್ತಾ ಇದೆ. ಸುಮ್ಮನಿರು ಅಂತ ಮಾತ್ರ ಹೇಳ್ಬಿಡಿ ಅಮ್ಮ. ನಮ್ಮ ಒಳ್ಳೆತನನ ವೀಕ್ನೆಸ್ ಮಾಡಿಕೊಂಡು ಅವ್ರಿಗೆ ಇಷ್ಟ ಬಂದಾಗ ಬಿಹೇವ್ ಮಾಡಿದ್ರೆ ಹೇಗೆ? ಅನ್ನೋತ್ತಿಗೆ ಬರೀ ಅವ್ರಿಗೆ ಮಾತ್ರ ಮಗಳಲ್ಲ, ನಿಮಗೂ ಮಗಳೇ. ಅದನ್ನೇ ನಾನು ಹೇಳ್ತಿದ್ದೀನಿ ಹರ್ಷ. ಅನು ಈ ಮನೆ ಮಗಳು ರಾಜನಂದಿನಿ ಅಂತ ಪ್ರೂವ್ ಮಾಡೋಕ್ಕೆ ಎಷ್ಟೊತ್ತು ಬೇಕು ಹೇಳು? ಆದರೆ ಇದರ ಪರಿಣಾಮ ಸುಬ್ಬು, ಪುಷ್ಪ, ಅನು ಮೇಲೆ ಆಗಬಾರ್ದು ಅಂತಲೇ ನಾನು ಸುಮ್ಮನಿದ್ದೀನಿ. ಇದು ಭಾವನೆಗಳಿಗೆ ಸಂಬಂಧಿಸಿದ ವಿಷಯ. ಭಾವನಾತ್ಮಕವಾಗೇ ಪರಿಹಾರ ಕಂಡ್ಕೋಬೇಕು. ಆರ್ಯ ಎಲ್ಲ ಸರಿ ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಹಾಗಿದ್ರೆ ನಾವು ಇವತ್ತು ಪ್ರೋಗ್ರಾಮ್ಗೆ ಹೋಗಬೇಕಾಗಿತ್ತು. ಮಾಮಿನ್ಲಾ, ನೀವು ಹೇಳ್ದಾಗೆ ಬ್ರೂಯಿನ್ಲಾ ಏನಾದರೂ ಪ್ಲಾನ್ ಮಾಡ್ಕೊಂಡೇ ಹೋಗಿರ್ತಾರೆ. ನಾವು ಹೋಗಿದ್ರೆ ಆ ಪ್ಲಾನ್ ಏನು ಅಂತ ಗೊತ್ತಾಗ್ತಿತ್ತು. ಏನು ಗೊತ್ತಾಗ್ತಿತ್ತು? ಮಾಮಿನ್ಲಾ, ಸುಬ್ಬು ಅಂಕಲ್ನ ಬ್ರೂಯಿನ್ಲಾ ಕನ್ವಿನ್ಸ್ ಮಾಡ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಖಂಡಿತ ಮಾಡೇ ಮಾಡ್ತಾನೆ. ಎಲ್ರಿಗೂ ನಮಸ್ಕಾರ. ಇದು ನಡೆದಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರೇ, ಅಕ್ಕ ತಂಗಿಯರೇ, ವಿಷಯಕ್ಕೆ ಬಾರಪ್ಪ. ರೀ, ಶರ್ಬತ್ ಕೊಟ್ಬಿಟ್ಟು ಸೈಡ್ಗೆ ಬನ್ನಿ. ಆಂಟಿ ಸುಮ್ಮನಿರಿ, ಅಂಕಲ್ಲು ದೇಶಕ್ಕೇನೋ ಹೇಳ್ಬೇಕು ಅನ್ಕೊಂಡಿದ್ದಾರೆ, ನೀನು ಹೇಳೋಣ. ಎಲ್ರೂ ಹೀಗೆ ಮಾತಾಡ್ತಿದ್ರೆ ಸಿದ್ದಣ್ಣ ನಾವು ಫಂಕ್ಷನ್ ಏನಕ್ಕೆ ಮಾಡ್ತಿದೀವಿ ಅಂತ ಮರ್ತೋಗ್ಬಿಡ್ತಾರೆ ಅಷ್ಟೇ. ಏನಿಲ್ಲ, ಆರ್ಯ ಸರ್ ಬಂದಾಗ ಏನು ಮಾತಾಡಬೇಕು ಅಂತ ಬರೆದಿಟ್ಕೊಂಡಿದ್ದೀನಿ. ಅವ್ರು ಬಂದ ಮೇಲೆ ಭಾಷೆ ಶುರು ಮಾಡೋಂತ ಕಾಯ್ತಾ ಇದ್ದೆ. ಅಣ್ಣ ತಮ್ಮಂದ್ರೆ ಅದಕ್ಕೆ ನೀವು ಹಿಂಗಂತೀರಾ, ಇನ್ನು ಭಾಷೆ ಶುರು ಮಾಡಿಬಿಟ್ರೆ ಅಷ್ಟೇ. ಸಾರಿ ಸರ್, ಪರವಾಗಿಲ್ಲ, ಮಾತಾಡಿ. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರಿಗೂ ಸ್ವಾಗತ ಬಯಸ್ತಾ ಆರ್ಯ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ. ಧನ್ಯವಾದನ, ಸ್ವಾಗತನ. ಆರ್ಯ ಸರ್, ನೀವು ಮತ್ತೆ ಅನು ಸುಬ್ಬಣ್ಣನ ಮನೆ ಮಾತ್ರ ಸೇರಿದವರಲ್ಲ, ಈ ವಟಾರದಲ್ಲಿ ಪ್ರತಿ ಒಬ್ಬರಿಗೂ ಪ್ರತಿಯೊಂದು ಮನೆಗೂ ಸೇರಿದವರು. ನೀವು ಬಂದು ನಮ್ಮ ವಟಾರನ ಉದ್ಘಾಟನೆ ಮಾಡಿದ್ದು ತುಂಬ ದೊಡ್ಡ ವಿಶೇಷ. ನೀವು ಈ ಸಮಾಜದ ತುಂಬ ದೊಡ್ಡ ಗಣ್ಯ ವ್ಯಕ್ತಿ. ಆದರೂ ನಮ್ಮ ಪಾಲಿಗೆ ನೀವು ಈ ವಟಾರದ ಪ್ರೀತಿಯ ಅಳಿಯಂದ್ರಾಗಿ ಇಲ್ಲಿ ಬಂದಿದ್ದೀರಿ. ಒಂದು ನಿಮಿಷ, ನಾನು ಮಾತಾಡ್ಬೋದಾ? ಇಲ್ಲಿ ಒಂದು ವಿಷಯನ ನಾನು ಪ್ರಸ್ತಾಪ ಮಾಡಬೇಕು. ಮೈಕ್ ತಗೊಳ್ಳಿ ಸರ್, ಮೈಕ್ ಕೊಡ್ರಿ ಅವ್ರಿಗೆ. ತಗೊಳ್ಳಿ ಸರ್, ಮಾತಾಡಿ ಸರ್. ಥ್ಯಾಂಕ್ ಯು.
ಮೊದಲನೇದಾಗಿ ಎಲ್ರಿಗೂ ಧನ್ಯವಾದ. ಮನೆ ಅನ್ನೋದು ತಾಯಿ ಇದ್ದ ಹಾಗೆ. ಪ್ರೀತಿಯಿಂದ ಅದು ನಮಗೆ ನೆರಳು ಕೊಡುತ್ತೆ, ಸಂತೋಷ ಕೊಡುತ್ತೆ, ಗುಬ್ಬಚ್ಚಿ ಗೂಡಿನ ಬಿಸಿ ಉಸಿರಿನ ಅನುಭವ ಕೊಡುತ್ತೆ, ನೆಮ್ಮದಿಯಾದ ನಿದ್ದೆ ಕೊಡುತ್ತೆ. ನಮ್ಮೆಲ್ಲರ ಕನಸು ಶುರುವಾಗೋದು ಮನೆಯಿಂದಾನೆ. ನನ್ನ ಕನಸು ಶುರುವಾಗಿದ್ದು ಇದೇ ಥರದ ವಠಾರದಿಂದ. ಆ ಸ್ವಾರ್ಥನೇ ನನ್ನನ್ನು ಮತ್ತೆ ಮತ್ತೆ ಕಮಲಮ್ಮನ ವಠಾರಕ್ಕೆ ಬರೋ ಹಾಗೆ ಮಾಡ್ತಿದ್ದೆ. ನಾನು ಎಷ್ಟೇ ಕಾರ್ಯಕ್ರಮಗಳಿಗೆ ಹೋದರೂ ಇಂಥ ಸಂತೋಷ ಬೇರೆ ಕಡೆ ಸಿಗೋದಿಲ್ಲ. ವಠಾರದ ಬದುಕೇ ಒಂದು ಖುಷಿ. ಇಂಥ ಸುಂದರವಾದ ಬದುಕು ಸಿಗೋದಕ್ಕೆ ಇನ್ನೆಲ್ಲೂ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ನಂಬ್ತೀನಿ. ಆದರೆ ಇವ್ರು ಹೇಳಿದಾಗೆ ಈ ವಠಾರದ ಅಳಿಯ ಅನ್ನೋ ಮಾತನ್ನು ನಾನು ಒಪ್ಪೋದಿಲ್ಲ. ಯಾಕೆ ಸರ್ ಹಾಗೆ ಹೇಳ್ತೀರಾ? ಆಗ್ಲೇ ನಮ್ಮ ಯಜಮಾನ್ರು ಹೇಳ್ದಂಗೆ ನಾವೆಲ್ಲ ಒಂದೇ ವಠಾರದಲ್ಲಿ ಇದ್ಮೇಲೆ ಒಂದೇ ಮನೆಯವ್ರು ಇದ್ದಂಗಲ್ವಾ? ಖಂಡಿತ ಹೌದು. ಆದರೆ ಇಲ್ಲಿರೋ ನಮ್ಮ ಮನೆಯವ್ರಿಗೆ ಹಾಗೆ ಅನಿಸ್ಬೇಕು ಅಲ್ವಾ? ನಾನು ನಿಮಗೆಲ್ಲ ಒಂದು ವಿಷಯನ ಹೇಳಬೇಕು. ಆ ವಿಷಯನ ಕೇಳಿ ನಿಮ್ಮೆಲ್ರಿಗೂ ಆಶ್ಚರ್ಯ ಆಗ್ಬೋದು, ಆದರೆ ನಾನು ಹೇಳ್ತಾ ಇರೋದು ನಿಜಾನೇ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೇ ನಾನೊಂದು ಅಪಘಾತದಲ್ಲಿ ನನ್ನ ರೂಪ ನೆನಪುಗಳನ್ನ ಕಳ್ಕೊಂಡ್ಬಿಟ್ಟೆ. ನಾನು ಅನುನ ಮದುವೆ ಆಗಿದ್ದು ಒಂದೇ ಒಂದು ಸಣ್ಣ ನೆನಪು ಕೂಡ ನನಗಿಲ್ಲ. ಕಮಲಮ್ಮನ ವಠಾರದಲ್ಲಿ ಹಾಯಾಗಿ ಖುಷಿಯಾಗಿ ಹಾರಾಡ್ಕೊಂಡಿದ್ದ ಅನು ಅನ್ನೋ ಗುಬ್ಬಿ ಮರಿನ ಆರ್ಯವರ್ಧನ್ ಅನ್ನೋ ಕಲ್ಲಿನ ಕೋಟೆಯಲ್ಲಿ ಬಂಧಿಸ್ಬಿಟ್ಟೆ. ಆರ್ಯ ಸರ್ ಏನೇ ಹೇಳ್ತಿದ್ದಾರೆ? ನಿಮ್ಗೂ ಅರ್ಥ ಆಗ್ತಿಲ್ಲ ಕಣು. ಇರು, ಅವ್ರು ಪೂರ್ತಿ ಏನು ಹೇಳ್ತಾರೆ ಅಂತ ಕೇಳೋಣ. ನಾನು ಹೇಳ್ತಿರೋ ಮಾತು ನಿಜ. ಅನು ಯಾವಾಗ ಆರ್ಯವರ್ಧನ್ ಆಗಿ ನಮ್ಮ ಮನೆಗೆ ಬಂದ್ಲೋ ಆವತ್ತಿಂದ ಅವಳು ಕಷ್ಟದ ದಿನಗಳು ಶುರುವಾಯಿತು. ಅದಕ್ಕೆಲ್ಲ ಕಾರಣ ನಾನೇ. ಅನು ಮದುವೆಯಾಗಿ ನಮ್ಮ ಮನೆಗೆ ಬಂದಾಗಿಂದ ಅವಳ ಜವಾಬ್ದಾರಿಗಳು ಜಾಸ್ತಿ ಆಗ್ತಾ ಹೋಯಿತು. ರಾಜನಂದಿನಿ ವಿಲಾಸದ ಮನೆ, ವರ್ಧನ್ ಸಂಸ್ಥೆಯ ಹೊರೆ, ತನ್ನವ್ರನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ಳೇಬೇಕು ಅಂತ ಅವಳು ಮಾಡಿದ ಹೋರಾಟ, ಎಷ್ಟೇ ಕಷ್ಟ ಬಂದರೂ ಯಾರ ಹತ್ರನೂ ಹೇಳ್ಕೊಳ್ದೆ ಒಬ್ಬಳೇ ಅನುಭವಿಸಿದ್ದೆ. ನಾನು ಚೆನ್ನಾಗಿರಬೇಕು ಅಂತ ತಾನು ಪ್ರೀತಿಸಿದವ್ರನ್ನೆಲ್ಲ ಬಿಟ್ಟು ಬರೋದಕ್ಕೆ ರೆಡಿಯಾದ. ಒಂದು ಟೈಮಲ್ಲಿ ನಾನು ಸತ್ತೇ ಹೋದೆ ಅಂತ ಗೊತ್ತಾದಾಗ ಅವಳು ಅನುಭವಿಸಿರೋ ನೋವು ಕಷ್ಟ ನನ್ನಿಂದ ಊಹಿಸೋದಕ್ಕೂ ಸಾಧ್ಯ ಇಲ್ಲ. ಒಂದು ಹೆಣ್ಣಿಗೆ ತಾನು ತಾಯಿ ಆಗ್ತಿದ್ದೀನಿ ಅಂತ ಗೊತ್ತಾದಾಗ ಏನೆಲ್ಲ ಕನಸುಗಳನ್ನ ಕಟ್ಕೋಬಹುದು. ಆದರೆ ಅನುಗೆ ಆ ಅವಕಾಶನೇ ಸಿಗಲಿಲ್ಲ. ತಾನು ತಾಯಿ ಆಗ್ತಿದ್ದೀನಿ ಅನ್ನೋ ಖುಷಿನ ಸಂಭ್ರಮಿಸೋದಕ್ಕೆ ಈ ಆರ್ಯವರ್ಧನ್ ಬಿಡಲೇ ಇಲ್ಲ. ಐ ಆಮ್ ಸಾರಿ ಅನು, ಐ ಆಮ್ ರಿಯಲಿ ಸಾರಿ. ಸರ್, ನಮಗೆ ಅನು ಬಗ್ಗೆ ತುಂಬ ಚೆನ್ನಾಗಿ ಗೊತ್ತು. ನೀವೆಷ್ಟು ಒಳ್ಳೆಯವರು ಅನ್ನೋದು ಗೊತ್ತು. ಅನು ನಾವು ಹೊಗಳೋ ಬರದಲ್ಲಿ ನಿಮ್ಮನ್ನು ನೀವು ಯಾಕೆ ಇಷ್ಟೊಂದು ಕೆಟ್ಟವರಾಗಿ ಮಾಡ್ಕೊತಿದ್ದೀರಾ? ಹೌದು ಸರ್, ಅನು ಈ ವಠಾರನ್ನೇ ತನ್ನ ಜಗತ್ತು ಅಂದ್ಕೊಂಡು ಸುಖವಾಗಿದ್ಲು.
ಆದ್ರೆ ಇವತ್ತು ಒಂದು ದೊಡ್ಡ ಕಂಪ್ನಿ ನಡೆಸೋ ಶಕ್ತಿ ತುಂಬಿರೋದು ನೀವೇ ಅಲ್ವಾ? ಸರ್, ಅನು ಯಾವ ಜನ್ಮದಲ್ಲಿ ದೇವ್ರಿಗೆ ಹೂವಾಗಿ ಪೂಜೆ ಮಾಡಿದ್ಲು, ಈ ಜನ್ಮದಲ್ಲಿ ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಅರಮನೆ ಅಂತ ಮನೆ ಕೈಗೆ ಕಾಲಿಗೆ ಹಾಳು, ಇನ್ನೇನ್ ಬೇಕು ಸರ್? ಅನು, ಆರ್ಯ ಸರ್ ನನ್ನಿಂದಾನೇ ನಿನ್ನ ಜೀವನ ಹಾಳಾಯ್ತು ಅಂತಿದ್ದಾರೆ. ಅದಕ್ಕೆ ನೀನು ಸುಮ್ಮನೆ ಕೂತ್ಕೋಬಾರ್ದು, ಏನಾದರೂ ಮಾತಾಡಬೇಕು. ಹೌದಾನು? ಆರ್ಯ ಸರ್ ಹೇಳಿದಷ್ಟು ಕಷ್ಟ ನಿನ್ಗಿದೆಯಾ, ಅಥವಾ ಕಷ್ಟ ಇದ್ರೂ ಅದನ್ನ ನಮ್ಮಿಂದ ಮುಚ್ಚಿಟ್ಟಿದೀಯಾ? ಹೌದು, ಆರ್ಯ ಸರ್ ನನಗೆ ತುಂಬ ಅಂದರೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ.